ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ರಾಜಕೀಯ ಮಾಡುತ್ತಿದ್ದ ಕೊಳೆಗೇರಿ ಅಧಿಕಾರಿಗಳಿಗೆ ಅಭಿವೃದ್ಧಿ ಮಂಡಳಿ ಇವರಿಗೆ ಖಾತೆ ಬದಲಾವಣೆ ಆಗಿದ್ದು, ನಕ್ಷೆಯೂ ಆಗಿದ್ದು, ಕರ್ನಾಟಕ ಕೊಳಗೇರಿ ಪ್ರದೇಶ ಅಭಿವೃದ್ಧಿ ಮಂಡಳಿ ಇವರ ಹೆಸರಿಗೆ ಆಸ್ತಿ ಘೋಷಣೆ ಪತ್ರ 6/4/2024ರಂದು ಮಾನ್ಯ ಕಾನೂನು ಸಲಹೆಗಾರರೊಂದಿಗೆ ಫೋನಿನ ಮುಖಾಂತರ ಚರ್ಚಿಸಲಾಗಿ ನಿಮಗೆ ಹಕ್ಕುಪತ್ರ ನೀಡಲು ಅವಕಾಶ ಇರುವುದಿಲ್ಲ ಎಂದು ತಿಳಿಸಿರುತ್ತಾರೆ. ಆದ್ದರಿಂದ ಮಾನ್ಯ ಸಹಾಯಕ ಪಾಲಕ ಕಾರ್ಯ ಎಕರೆ ಪ್ರದೇಶವನ್ನು ಹಸ್ತಾಂತರವಾಗಿದ್ದು, ಇದನ್ನು ಮೇಲಧಿಕಾರಿಗಳ ಗಮನಕ್ಕೆ ಮಹಾಸ್ವಾಮಿಗಳೇ ತಾವುಗಳು ಕುಲಂಕಷವಾಗಿ ದಾಖಲೆಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ಮಂಡಳಿಯವರಿಗೆ ಸೂಕ್ತ ನಿರ್ದೇಶನವನ್ನು ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ದಯವಿಟ್ಟು ಈ ವಿಷಯ ಕುರಿತು ಸೂಕ್ತ ಕ್ರಮವನ್ನು ಕೈಗೊಂಡವರಿಗೆ ಸೂರನ್ನು ಕೃಪೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳೊಂದಿಗೆ ರಾಜೀವ್ ಗಾಂಧಿ ನಗರ ನಿವಾಸಿಗಳು ಮತ್ತು ಕನ್ನಡ ಪರ, ದಲಿತ ಪರ ಹಾಗೂ ಹಿರಿಯ ಮುಖಂಡರು, ಹೋರಾಟಗಾರರು ಎಲ್ಲರ ಸಮ್ಮುಖದಲ್ಲಿ ತಮಗೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಹೋರಾಟದಂತ ಈ ಒಂದು ನಮ್ಮ ಹೋರಾಟಕ್ಕೆ ಚೇತನ್ ಸರ್ ಬಂದ ಅವರಿಗೂ ಕೂಡ ಅವ್ರ ಮೂಲಕ ಕೂಡ ಈ ಒಂದು ಪತ್ರವನ್ನು ತಮಗೆ ಸಲ್ಲಿಸ್ತಾ ಇದ್ದೇನೆ. ಇವಾಗ ನಾವೆಲ್ಲರೂ ಹೋರಾಟಗಾರರು, ಸಮಾಜ ಕನಸುಗಾರರು ಮತ್ತು ಮಹಿಳೆಯರು ಮತ್ತು ಯಾವ್ಯಾರು 60 ವರ್ಷಗಳಿಂದ ಈ ಒಂದು 236 ಹಕ್ಕುಪತ್ರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರು. ಎಲ್ಲರೂ ಸೇರಿದ್ವಿ ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ. ನಮಗೆ ನೋಡಿ 60 ವರ್ಷದ ಹೋರಾಟ ಹಕ್ಕುಪತ್ರಕ್ಕೋಸ್ಕರ ನಮ್ಮ ಅಜ್ಜಿಯವರು ಇದ್ದಾರೆ. ನಮಗೇನಾಗಿದೆ ಅಂದರೆ, ಈ ಸರ್ಕಾರಗಳು ಎಷ್ಟು ವರ್ಷಗಳಿಂದ ಜನರಿಗೆ ಒಂದು ರೀತಿ ಮಂಕು ಪೂಜೆ ಹಚ್ಚಿ ಜನರ ಪರವಾಗಿ ಕೆಲಸ ಮಾಡದೇ ಇದೆ. ಈ ಹಕ್ಕುಪತ್ರಗಳು 2 ವರ್ಷದ ಹಿಂದೆನೂ ಕೂಡ ಆದೇಶನೂ ಆಗಿದೆ, ಆದರೂ ಕೂಡ ಜನರಿಗೆ ತಲುಪ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಆಳುವ ಶಕ್ತಿಗಳ ಪರವಾಗಿ, ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಈ ಇಡೀ ವ್ಯವಸ್ಥೆ ಇದೆ. ನಿಜವಾಗ್ಲೂ ನೀವು ಸಂವಿಧಾನದ ಪರ ಅಂದರೆ ಸಂವಿಧಾನ ಜೈಬಿಂದ ತೆಗೆದು ಹೋಲ್ಡ್ ಮಾಡೋದಲ್ಲ. ಸಂವಿಧಾನ ಪರ ಅಂದರೆ ದೊಡ್ಡ ಸಂವಿಧಾನ ಜಾಥಾ ಮಾಡೋದಲ್ಲ. ಸಂವಿಧಾನದ ಪರ ಅಂದರೆ ನಿಜವಾಗ್ಲೂ ಜನರ ಜೀವನನ ಅಭಿವೃದ್ಧಿ ಮಾಡಿ ಯಾರ್ಯಾರಿಗೆ ನ್ಯಾಯ ಒದಗಿಸ್ಬೇಕು ಅದನ್ನು ಒದಗಿಸೋ ಒಂದು ಮನಸ್ಥಿತಿ ಇರಬೇಕು. ಅದು ಈ ರಾಜ್ಯ ಸರ್ಕಾರದಲ್ಲಿ ಇಲ್ಲ. 5 ತ್ಯಾಪೆ ಹಚ್ಚೋ ಸ್ಕೀಮ್ ತಂದುಬಿಟ್ಟು ಎಲ್ಲೋ ಒಂದು ಕಡೆ ಕಡಲೆಕಾಯಿ ಬೀಜ ತಿನ್ಕೊಂಡು ಕೂತಿದ್ರು ಹೊರತು ನಮ್ಮ ಬಳ್ಳಾರಿ ಜನರಲ್ಲಿ, ನಮ್ಮ ಕಷ್ಟದಲ್ಲಿರೋ ಜನ, ನಮ್ಮ ಯಾರೋ ಒಂದು ಶ್ರಮಜೀವಿ ವರ್ಗದ ಬಗ್ಗೆ ಕಾಳಜಿ ನನಗೆ ಕಾಣಿಸ್ತಾ ಇಲ್ಲ. ಸೊ ನಮಗೆ ಈ ಒಂದು ಹೋರಾಟ 60 ವರ್ಷದ ಹೋರಾಟಕ್ಕೆ ನೀವು ನ್ಯಾಯ ಒದಗಿಸಿ, ನೀವು 60 ವರ್ಷದ ಹಿಂದೆನೇ ನ್ಯಾಯ ಒದಗಿಸ್ಬೇಕಾಗಿತ್ತು. ಆದರೂ ಕೂಡ ಇಷ್ಟು ಬಿಸಿಲಲ್ಲಿದ್ದು ಇಷ್ಟು ಕಷ್ಟಪಟ್ಟು ಅವ್ರ ನ್ಯಾಯಯುತವಾದ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಈ ನಿರ್ಲಕ್ಷ್ಯದ ಸರ್ಕಾರಗಳಿಂದ ನಮ್ಗೆ ಬೇಕಾಗಿಲ್ಲ. ನಮ್ಗೆ ನಿಜವಾಗ್ಲೂ ಜನನ ಸುಮ್ಮನೆ ಮತ ಹಾಕ್ಬಿಟ್ಟು ಒಂದು ರೀತಿ ಜನನ ದಿಕ್ತಪ್ಪಿಸೋ ಸರ್ಕಾರಗಳು ಬೇಕಾಗಿಲ್ಲ. ನಮ್ಗೆ ಏನು ಬೇಕು ಅಂದರೆ ನ್ಯಾಯ ಒದಗಿಸೋ ಸರ್ಕಾರಗಳು ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೋರಾಟದ ಜೊತೆ ನಾನು ಎಂದಿಗೂ ನಿಂತಿರ್ತೀನಿ. ನನಗೆ ಹೋರಾಟದ ಬಗ್ಗೆ ಇವತ್ತು ಗೊತ್ತಾಗಿದೆ. ಆದರೆ 60 ವರ್ಷದಿಂದ ಈ ಹೋರಾಟ ನಡೀತಾ ಇದೆ ಅಂದರೆ ಎಷ್ಟು ಒಂದು ರೀತಿ ಕಿವುಡ ಮತ್ತು ಕುರುಡ ಸರ್ಕಾರಗಳು ಅಂತ ನಮ್ಗೆ ಗೊತ್ತಾಗುತ್ತೆ. ಈ ಸರ್ಕಾರಗಳು ಯಾರ ಪರವಾಗಿದೆ? ಅದು ಬರೀ ಬಳ್ಳಾರಿನಲ್ಲಿ ಅಷ್ಟೇ ಅಲ್ಲ, ಇಡೀ ಅಖಂಡ ಕರ್ನಾಟಕದಲ್ಲಿ. ಅಂದರೆ ಶ್ರೀಮಂತರು, ಆಳುವ ವರ್ಗ, ಬರೀ ಅಗರ್ಭವಾದ ಕನೆಕ್ಷನ್ ಇರೋ ಪರವಾಗಿ ನಿಂತಿರ್ತಾರೆ ಹೊರತು ಜನಸಾಮಾನ್ಯರು ಯಾರು ಪರವಾಗಿ ಇರಬೇಕು? ಯಾರಿವತ್ತು ನಮಗೆ ರಾಜೀವ್ ಗಾಂಧಿ ಮತ್ತು ಬೇರೆ ಬೇರೆ ಕಡೆ ಜಾಗಗಳಲ್ಲಿರ್ತಾರೋ, ಯಾರಿವತ್ತು ಬಡತನದಲ್ಲಿರ್ತಾರೋ ಈ ಜನನ ನಿರ್ಲಕ್ಷ್ಯ ಮಾಡ್ತಾರೆ. ಈ ಜನನ ಬರೀ ವೋಟನ್ನು ಬಳಸಿ ಅವ್ರ ಜೀವನದ ಬಗ್ಗೆ ಕಾಳಜಿ ಇಲ್ಲ. ನಮಗೆ ಪರ್ಯಾಯ ಬೇಕು ಕರ್ನಾಟಕಕ್ಕೆ. ಇಲ್ಲಿ ಎಷ್ಟೋ ಕಡೆ ನಾನು ನೋಡ್ತಾ ಇದ್ದಾಗ ಕರ್ನಾಟಕ ಫ್ಲಾಗ್ ನೋಡಿದೆ, ಇಲ್ಲಿ ಕರ್ನಾಟಕ ಶಾಲ್ ನೋಡ್ತಾ ಇದ್ವಿ. ನಮ್ಮ ಕರ್ನಾಟಕಕ್ಕೆ ನಮ್ಮ ನಿಜವಾಗ್ಲೂ ಕನ್ನಡದ ಪರವಾದ ಜನ, ಕರ್ನಾಟಕ ಜನದ ಬಗ್ಗೆ ಕಾಳಜಿ ಇರೋ ಸರ್ಕಾರಗಳು ಬೇಕು. ಈ ಸರ್ಕಾರಗಳು ಭಾಳ ದೊಡ್ಡದಾಗಿ 5 ತ್ಯಾಪೆ ಹಚ್ಚೋ ಸ್ಕೀಮ್ ತಂದ್ಬಿಟ್ಟು ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ಏನು ಉಪಯೋಗಕರ ಮಾಡ್ತಾ ಇಲ್ಲ. ಕಡಲೆಕಾಯಿ ಬೀಜ ತಿನ್ಕೊಂಡು ಕೂತಿರ್ತಾರೆ. ನಮ್ಗೆ ನಿಜವಾಗ್ಲೂ ದಿನನಿತ್ಯ ಕೆಲಸ ಮಾಡೋ ಜನ ಬೇಕು, ಅಂಥ ನಾಯಕತ್ವ ಬೇಕು, ಅಂಥ ಪ್ರತಿನಿಧಿಗಳು ನಮ್ಮ ಬಳ್ಳಾರಿಯಿಂದ ಬೇಕು, ಕರ್ನಾಟಕದ ಮೂಲೆಯಿಂದ ಬರಬೇಕು. ನಾನು ಎಂದೆಂದಿಗೂ ನಿಮ್ಮ ಜೊತೆ ನಿಂತೀನಿ. ನ್ಯಾಯಬದ್ಧವಾದ ಯಾವುದೇ ಹೋರಾಟ ಇದೆಯೋ ಅದು ದಲಿತರ ಪರ, ಕನ್ನಡ ಪರ, ಆದಿವಾಸಿ ಪರ, ಮಹಿಳಾ ಪರ, ಒಂದು ಸಮಾಜದ ಪರ. ಯಾಕಂದ್ರೆ ಉತ್ತಮ ಸಮಾಜ ಅಂದರೆ ಯಾವುದು? ಒಂದು ಸಂವಿಧಾನ ಸಮಾಜ ಅಂದರೆ ಯಾವುದು? ಅದು ಸಮಾಜ. ಸೊ ಆ ಸಮಾಜದ ಪರವಾಗಿ ನಾನು ಎಂದೆಂದಿಗೂ ನಿಮ್ಮ ಜೊತೆ ಇರ್ತೀನಿ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಭೀಮ್. ಬಳ್ಳಾರಿ ನಗರದ 34ನೇ ವಾರ್ಡಿನ ರಾಜೀವ್ ಗಾಂಧಿ ನಗರದ ನಿವಾಸಿಗಳು 60 ವರ್ಷಗಳಿಂದ ಅಲ್ಲಿ ನಿವಾಸಿಗಳಾಗಿದ್ದಾರೆ. ಇತ್ತೀಚೆಗೆ ಆ ಸರ್ವೆ ನಂಬರ್ 270 ಭೂಮಿಯನ್ನ ಸ್ಲಮ್ ಬೋರ್ಡಿಗೆ ಕೂಡ ಸೇರಿಸಲಾಗಿದೆ. ಇವರಿಗೆ ಹಕ್ಕುಪತ್ರ ಕೊಡೋದಕ್ಕೆ ತುಂಬಾ ವಿಳಂಬ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಹಾಗಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ನಾವೆಲ್ಲ ಬೆಂಬಲವಾಗಿ ನಿಂತಿದ್ದೇವೆ. ಹಕ್ಕುಪತ್ರ ಸಿಗುವವರೆಗೂ ಕೂಡ ಈ ಹೋರಾಟ ಮುಂದುವರೆದಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.